ಇವತ್ತಿನ ತರಗತಿಗೆ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಸ್ವರ ಸಂಧಿಗಳಲ್ಲಿ ಒಂದಾದಂತಹ ಗುಣಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿಗಳ ಬಗ್ಗೆ ಕಲಿಸೋದಕ್ಕೆ ಬಂದಿದ್ದೀನಿ. ನೀವೆಲ್ಲರೂ ಕೂಡ ಭಾಳ ಆಸಕ್ತಿಯಿಂದ ಕಲಿತೀರಾ ಅಂತ ಭಾವಿಸ್ತಾ ಇದ್ದೀನಿ. ಆ ಕಾರಕ್ಕೆ ಈ ಕಾರ ಬಂದಾಗ ಏ ಕಾರ ಆಗುತ್ತೆ, ಆ ಕಾರಕ್ಕೆ ಊ ಕಾರ ಬಂದಾಗ ಓ ಕಾರ ಆಗುತ್ತೆ, ಆ ಕಾರಕ್ಕೆ ರೂ ಕಾರ ಬಂದಾಗ ಅರ್ ಕಾರ ಆಗುತ್ತೆ. ಇದು ಯಾವ ಸಂಧಿ ಗೊತ್ತಾ? ಇದು ಯಾವ ಸಂಧಿ ಅಂತ ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ ತ್ರಿಪದಿ ರೂಪದಲ್ಲಿ ಪದ್ಯವನ್ನು ಹೇಳ್ತಾ ಇದ್ದೀನಿ. ಒಮ್ಮೆ ಕೇಳ್ಕೊಂಡು ಬನ್ನಿ. ಆಕಾರದ ಮುಂದೆ ಊಕಾರ ಬಂದಾಗ ಇವೆರಡರ ಸ್ಥಾನದಲ್ಲಿ ಓಕಾರ ನನ್ನ ಕಂದ. ಇವೆರಡರ ಸ್ಥಾನದಲ್ಲಿ ಓಕಾರ ನನ್ನ ಕಂದ. ಇದಕ್ಕ ಗುಣಸಂಧಿ ಅನತಾರ. ಆಕಾರದ ಮುಂದೆ ಋಕಾರ ಬಂದಾಗ ಇವೆರಡರ ಸ್ಥಾನದಲ್ಲಿ ಅರ್ಕಾರ ನನ್ನ ಕಂದ. ಇವೆರಡರ ಸ್ಥಾನದಲ್ಲಿ ಅರ್ಕಾರ ನನ್ನ ಕಂದ. ಇದಕ್ಕ ಗುಣಸಂಧಿ ಆಕಾರದ ಮುಂದೆ ಏಕಾರ ಬಂದಾಗ ಇವೆರಡರ ಸ್ಥಾನದಲ್ಲಿ ಏಕಾರ ನನ್ನ ಕಂದ. ಇವೆರಡರ ಸ್ಥಾನದಲ್ಲಿ ಏಕಾರ ನನ್ನ ಕಂದ. ಇದಕ್ಕ ಗುಣಸಂಧಿ ಅನತಾರ. ಸಾವರ್ಣ ಸ್ವರಗಳು ಒಂದರ ಮುಂದೊಂದು ಬಂದು ಅವುಗಳ ಸ್ಥಾನದಲ್ಲಿ ದೀರ್ಘ ಸ್ವರ ಬಂದ್ರ. ಅವುಗಳ ಸ್ಥಾನದಲ್ಲಿ ದೀರ್ಘ ಸ್ವರ ಬಂದ್ರ ನನ್ನ ಕಂದ. ಸವರ್ಣ ದೀರ್ಘ ಸಂಧಿ ಎನತಾರ. ಗುಣಸಂಧಿಯ ಡೆಫಿನೇಷನ್ ಈ ರೀತಿ ಇದೆ ನೋಡಿ. ಆ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು, ಆ ಕಾರಗಳಿಗೆ ಓಕಾರಗಳು ಪರವಾದರೆ ಓಕಾರವು, ಋಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದನ್ನು ಗುಣಸಂಧಿ ಅಂತ ಕರಿತೀವಿ. ಅದನ್ನು ಈ ರೀತಿ ಅರ್ಥ ಮಾಡ್ಕೊಳ್ಳಿ ನೋಡಿ. ಆ ಕಾರಗಳಿಗೆ ಈ ಕಾರಗಳು ಪರವಾದಾಗ ಏಕಾರ, ಅಕಾರಗಳಿಗೆ ಓಕಾರಗಳು ಬಂದಾಗ ಓಕಾರ, ಅಕಾರಗಳಿಗೆ ಋಕಾರ ಬಂದಾಗ ಅರ್ಕಾರ ಆದೇಶ ಆಗುತ್ತೆ. ಈ ಗುಣಸಂಧಿ ಅಂದ ತಕ್ಷಣ ಈ ಮೂರು ಡೆಫಿನೇಷನನ್ನು ನೀವು ನೆನ್ಪಿಟ್ಕೋಬೇಕು. ಹೆಂಗೆ ಅಂತ ಗೊತ್ತಾಯ್ತಲ್ಲ? ಆಕಾರಗಳಿಗೆ ಈ ಕಾರ ಬಂದಾಗ ಏಕಾರ ಆಗುತ್ತೆ. ಅವು ಕೂಡ ಎಲ್ಲ ಕೂಡ ಸ್ವರನೇ ನೋಡಿಬೇಕಿದ್ರೆ. ಆಕಾರಗಳಿಗೆ ಊಕಾರ ಬಂದಾಗ ಓಕಾರ ಆಗುತ್ತೆ. ಆಕಾರಕ್ಕೆ ಋಕಾರ ಬಂದಾಗ ಅರ್ಕಾರ ಆದೇಶ ಆಗುತ್ತೆ. ಅದನ್ನು ಯಾವ ರೀತಿ ಪದಕ್ಕೆ ಕೊಟ್ಟಾಗ ಆ ಪದದಲ್ಲಿ ಈ ಸ್ವರಗಳು ಯಾವ ರೀತಿ ಬರುತ್ತೆ ಅನ್ನೋದನ್ನ ಈಗ ನೋಡೋಣ. ನೋಡಿ, ದೇವೇಂದ್ರ ಬಿಡಿಸಿದಾಗ ದೇವ ಪ್ಲಸ್ ಇಂದ್ರ ಯಾವ ಸ್ವರ ಬಂತು? ದೇವ. ಇಲ್ಲಿ ಆ ಬಂತ, ಇಂದ್ರ. ಇಲ್ಲಿ ಮೊದಲನೇ ಅಕ್ಷರ ನಾವು ಈ ತಗೋಬೇಕು. ಪೂರ್ವ ಪದದ ಕೊನೆಯ ಅಕ್ಷರ ಒಂದು, ಉತ್ತರ ಪದ ಅಥವಾ ಪರಪದದ ಮೊದಲನೇ ಅಕ್ಷರ ತಗೋಬೇಕು. ನಾವು ತಗೊಂಡಾಗ ಕ್ವಶನಲ್ಲಿ ನೋಡಿ ಎ ಬರುತ್ತೆ. ದೇವೇಂದ್ರ ಏ ತಾನೆ? ಅರ್ಥ ಆಯ್ತು ಅನ್ಕೋತೀನಿ. ಆ ಕಾರಗಳಿಗೆ ಅಂತ ಹೇಳ್ತಾ ಇದ್ನಲ್ಲ, ಆ ಕಾರಕ್ಕೆ ಈ ಕಾರ ಬಂದಾಗ ಏಕಾರ ಆದೇಶ ಆಗುತ್ತೆ. ಇದು ಒನ್ ಡೆಫಿನೇಷನ್ಗೆ ಉದಾಹರಣೆ. ಇನ್ನೊಂದು ನೋಡಿ, ಸೂರ್ಯೋದಯ ಬಿಡಿಸಿದಾಗ ಸೂರ್ಯ ಪ್ಲಸ್ ಉದಯ, ಉದಯ. ಇಲ್ಲಿ ಯಾವ ಸ್ವರ ಬರುತ್ತೆ ನೋಡಿ, ಗುರುತಿಡಿರಿ. ಪೂರ್ವ ಪದದ ಕೊನೆಯಲ್ಲಿ ಸೂರ್ಯ ಆ ಬರುತ್ತಲ್ಲ, ಉಚ್ಚಾರಣೆ ಆ ಬರುತ್ತೆ ಇಲ್ಲಿ. ನಂತರ ಉತ್ತರ ಪದ ಅಥವಾ ಪರಪದದ ಮೊದಲನೇ ಅಕ್ಷರ ತಗೋಬೇಕು. ಮೊದಲನೇ ಅಕ್ಷರ ಊ ತಗೊಂಡಿದ್ದೀವಿ. ಆಕಾರಕ್ಕೆ ಊಕಾರ ಬಂದಾಗ ಪ್ರಶ್ನೆಯಲ್ಲಿ ಏನಿದೆ? ಓಕಾರ ಇದೆ.
ಅರ್ಥ ಆಯ್ತಲ್ವಾ? ಎರಡು ಡೆಫಿನೇಷನ್ಗೂ ಅರ್ಥ ಆಯ್ತಲ್ವಾ? ಆಕಾರಕ್ಕೆ ಈಕಾರ ಬಂದಾಗ ಏಕಾರ ಆಗುತ್ತೆ, ಇಲ್ಲಿ ಆಕಾರಕ್ಕೆ ಊಕಾರ ಬಂದಾಗ ಓಕಾರ ಆಗುತ್ತೆ. ನೋಡಿ, ಮೂರನೇ ಡೆಫಿನೇಷನು ಮಹರ್ಷಿ ಬಿಡಿಸಿದಾಗ ಮಹಾ ಪ್ಲಸ್ ಋಷಿ, ಮಹಾ ಪ್ಲಸ್ ಋಷಿ. ಇಲ್ಲಿ ಮಹಾ ಆ ಬರುತ್ತೆ, ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಆ ಬರುತ್ತೆ, ಉತ್ತರ ಪದದಲ್ಲಿ ಮೊದಲನೇ ಅಕ್ಷರ ರೂ ತಗೋಬೇಕು ನಾವು. ಪ್ರಶ್ನೆಯಲ್ಲಿ ಅರ್ ಇದೆ, ಅರ್ಕಾರ ಇದೆ. ಅರ್ಥ ಆಯ್ತಲ್ಲ? ಮೂರನೇ ಡೆಫಿನೇಷನ್ ಏನಂತ ಗೊತ್ತಾಯ್ತಲ್ಲ? ಆಕಾರಕ್ಕೆ ಋಕಾರ ಬಂದಾಗ ಅರ್ಕಾರ ಆದೇಶ ಆಯಿತು. ಈ ರೀತಿ 3 ಉದಾಹರಣೆಗಳಿಗೂ ಕೂಡ ಯಾವುದೇ ಉದಾಹರಣೆಗಳು ಬಂದ್ರೂ ನೀವು ಅದೇ ಥರ ಬಿಡಿಸ್ಬೇಕು. ನಂತರ ಸುರೇಂದ್ರ ಬಿಡಿಸಿ ನೋಡ್ತೀನಿ. ಸುರೇಂದ್ರ, ಸುರ ಪ್ಲಸ್ ಇಂದ್ರ, ಯಾವ ಸ್ವರ ಬರ್ಬೋದು? ಸುರ, ಸುರ ಆ ಬರ್ತಾ ಇದೆಯಲ್ಲ, ಆ ಅಂದರೆ ಪೂರ್ವ ಪದದ ಕೊನೆಯಲ್ಲಿ ನಾವು ಉಚ್ಚಾರಣೆ ಮಾಡಿದಾಗ ಸುರ ರಾ ಆ ಬರುತ್ತಲ್ಲ, ಆ. ಉತ್ತರ ಪದದಲ್ಲಿ ಈ ಮೊದಲನೇ ಅಕ್ಷರ ಈ ಇದೆ. ಆಕಾರಕ್ಕೆ ಈಕಾರ ಬಂದಾಗ ಸುರೇಂದ್ರ ಏಕಾರ ಬಂತು. ಅರ್ಥ ಆಯ್ತಲ್ಲ? ಆಕಾರಕ್ಕೆ ಈಕಾರ ಬಂದಾಗ ಏಕಾರ ಆದೇಶ ಆಯಿತು. ನಂತರ ಮಹೇಶ್ವರ ಬಿಡಿಸಿ. ಮಹಾ ಪ್ಲಸ್ ಈಶ್ವರ, ಮಹಾ ಪ್ಲಸ್ ಈಶ್ವರ. ಮಹಾ ಆ ಬಂತು, ಉತ್ತರ ಪದದಲ್ಲಿ ಈ ಬಂತು, ಪ್ರಶ್ನೆಯಲ್ಲಿ ಎ ಬಂತು. ಅರ್ಥ ಆಗ್ತಿದೆಯಲ್ಲ? ಅದೇ ಥರ ಜ್ಞಾನೇಶ್ವರ ಬಿಡಿಸಿ. ಜ್ಞಾನ, ಜ್ಞಾನ ಪ್ಲಸ್ ಈಶ್ವರ. ಜ್ಞಾನೇಶ್ವರ, ಜ್ಞಾನ ಆ ಬಂತ, ಆ ಬಂತು, ಉತ್ತರ ಪದದಲ್ಲಿ ಈ ಬಂತು, ಪ್ರಶ್ನೆಯಲ್ಲಿ ಜ್ಞಾನೇ ಎ ಬಂತು. ಅರ್ಥ ಆಗ್ತಿದೆ ಅಲ್ವಾ? ಅದೇ ಥರ ಮಹೇಶ ಬಿಡಿಸಿದಾಗ ಬಿಡಿಸಿ. ಮಹಾ ಪ್ಲಸ್ ಈಶ. ಇಲ್ಲಿ ಮಹಾ ಆ ಬಂತು, ಪೂರ್ವ ಪದದಲ್ಲಿ ಆ ಬಂತು, ಮೊದಲನೇ ಅಕ್ಷರ ಈ ತಗೋತಾ ಇದ್ದೀವಿ ಉತ್ತರ ಪದ ಅಥವಾ ಪರಪದದಲ್ಲಿ. ಪ್ರಶ್ನೆಯಲ್ಲಿ ಮಹೇ ಎ ಬಂತು. ಅದೇ ಥರ ದೇವರ್ಷಿ ಬಿಡಿಸಿದಾಗ ದೇವ ಪ್ಲಸ್ ಋಷಿ. ದೇವ ಇಲ್ಲಿ ಯಾವ ಸ್ವರ ಬಂತು? ದೇವ ಆ ಬಂತು, ಉತ್ತರ ಪದದಲ್ಲಿ ರು ಬರುತ್ತೆ, ಪ್ರಶ್ನೆಯಲ್ಲಿ ಅರ್ಕಾರ ಬಂತು. ಗುಣಸಂಧಿ ಅರ್ಥ ಆಯಿತು ಅನ್ಕೋತೀನಿ. ಮತ್ತೊಂದು ಸರಿ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಒಂದು ಪದವನ್ನು ಕೊಟ್ಟಾಗ ನೀವು ಬಿಡಿಸ್ಕೋಬೇಕು. ಬಿಡಿಸ್ಕೊಂಡಾಗ ಪೂರ್ವ ಪದ ಉತ್ತರ ಪದ ಯಾವುದು ಮೊದಲು ಬಿಡಿಸ್ತೀವಲ್ವ ಅದನ್ನ ಪೂರ್ವ ಪದ, ಅನಂತರ ಬಿಡಿಸ್ತೀವಲ್ವ ಅದನ್ನು ಉತ್ತರ ಪದ ಅಂತ ತಿಳ್ಕೋಬೇಕು. ಪೂರ್ವ ಪದದ ಕೊನೆಯ ಅಕ್ಷರ ಯಾವ ಸ್ವರ ಬರುತ್ತೆ ನೋಡ್ಕೋಬೇಕು. ಉತ್ತರ ಪದದ ಮೊದಲನೇ ಅಕ್ಷರದಲ್ಲಿ ಅದನ್ನು ಹಂಗೆ ಹಾಕಬೇಕು. ಅವೆರಡು ನೋಡ್ಕೊಂಡು ಆಕಾರಕ್ಕೆ ಈಕಾರ ಬಂದಾಗ ಏಕಾರ, ಆಕಾರಕ್ಕೆ ಊಕಾರ ಬಂದಾಗ ಓಕಾರ, ಆಕಾರಕ್ಕೆ ಋಕಾರ ಬಂದಾಗ ಅರ್ಕಾರ ಆದೇಶ ಆದರೆ ಅದನ್ನು ನಾವು ಗುಣಸಂಧಿ ಅಂತ ತಿಳ್ಕೊತೀವಿ. ಗುಣಸಂಧಿ ಅರ್ಥ ಆಯಿತು ಅಲ್ವಾ? ಯಾವುದೇ ಪದ ಕೊಟ್ಟರು ಕೂಡ ಬಿಡಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸವರ್ಣ ದೀರ್ಘ ಸಂಧಿಯ ಪದ್ಯವನ್ನು ಕೇಳಿದ್ರೆ ಅರ್ಥ ಆಯಿತು ಅಂದ್ಕೋತೀನಿ. ಸವರ್ಣ ಅಂದರೆ ಒಂದೇ ಜಾತಿಯ ವರ್ಣ ಅಂತ. ಈಗ ನೋಡಿ, ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಒಂದೇ ಜಾತಿಯ ಅಕ್ಷರಗಳು ಯಾವಿರ್ಬೋದು ಅಂತ ಊಹೆ ಮಾಡಿ ನೋಡ್ತೀನಿ. ಸ್ವರಗಳೇ ಆಗಿರುತ್ತೆ. ಈಗ ನೋಡಿ, ಅ ಆ ಅವೆರಡು ಒಂದೇ ಜಾತಿ ತಾನೆ. ಅ ಜೋಡಿ ಅಕ್ಷರ. ಈ ಅದು ಕೂಡ ಒಂದೇ ಜಾತಿಯ ಅಕ್ಷರ. ಈ ಒಂದು ರಸ್ವಾಕ್ಷರ, ಇನ್ನೊಂದು ದೀರ್ಘ ಸ್ವರ, ರಸ್ವಸ್ವರ ದೀರ್ಘ ಸ್ವರ. ಅ ಮತ್ತು ಈ ಉನಾಗೆ ತಾನೆ. ಅಂದರೆ ಈ ಆಗೆ ಆ, ಈಗೆ ಈ, ಊಗೆ ಊ, ಈ ಅಕ್ಷರಗಳು ಜೋಡಿ ಅಕ್ಷರಗಳಿದೆಯಲ್ಲ ಅವನ್ನ ಸವರ್ಣ ಅಕ್ಷರಗಳು ಅಂತ ಕರಿತೀವಿ. ಕನ್ನಡ ವ್ಯಾಕರಣದಲ್ಲಿ ಸವರ್ಣ ಅಂದರೆ ಒಂದೇ ಜಾತಿಯ ವರ್ಣ ಅಂತ. ಈಗ ಆಗೆ ಆ, ಈಗೆ ಈ, ಊಗೆ ಊ ಅಕ್ಷರಗಳು ಎಲ್ಲಿ ಬರುತ್ತೋ ಅಲ್ಲೆಲ್ಲ ಕೂಡ ಸವರ್ಣ ದೀರ್ಘ ಸಂಧಿ ಅಂತ ನೀವು ಗುರುತಿಟ್ಕೋಬೇಕು. ನೋಡಿ, ಅದರ ವಿವರಣೆನೂ ಕೂಡ ಅದೇ ಥರ ಇದೆ.
ನೋಡಿ, ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುವರು. ಗೊತ್ತಾಯ್ತಲ್ಲ? ಅಂದರೆ ಹಾಗೆ ಅ ಆ ಆ ಇ ಈ ಇನ್ನೊಂದು ಓ ಓ. ಈ 6 ಅಕ್ಷರಗಳನ್ನು ನಾವು ಸವರ್ಣ ಅಕ್ಷರಗಳು ಅಂತ ಕರಿತೀವಿ. ಸವರ್ಣ ಅಕ್ಷರಗಳು ಅಂದರೆ ಈ ಆಗೆ ಆ, ಈಗೆ ಈ, ಊಗೆ ಊ ಯಾವ ರೀತಿ ಆದೇಶ ಆಗಿ ಬರುತ್ತೆ ಅನ್ನೋದನ್ನ ಈ ಸಂಧಿಯಲ್ಲಿ ನೋಡೋಣ. ನೋಡಿ, ವಿದ್ಯಾಭ್ಯಾಸ ಬಿಡಿಸಿ ನೋಡ್ತೀನಿ. ವಿದ್ಯಾ ವಿದ್ಯಾ ಪ್ಲಸ್ ಅಭ್ಯಾಸ. ಹಂಗೆ ತಾನೆ ಬಿಡಿಸ್ಬೇಕಿರೋದು. ವಿದ್ಯಾ ವಿದ್ಯಾ ಯಾವ ಸ್ವರ ಬರುತ್ತೆ? ವಿದ್ಯಾ ಆ ಬರುತ್ತಲ್ಲ, ಆ ದೀರ್ಘ ಇದೆ, ಆ ಬರುತ್ತೆ. ಅಭ್ಯಾಸ ಮೊದಲನೇ ಅಕ್ಷರ ತಗೋಬೇಕು ನಾವು, ಆ. ನೋಡಿ, ಹಾಗೆ ಆ ಬರುತ್ತೆ. ಹಾಗೆ ಆ ಬಂದರೆ ಸವರ್ಣ ದೀರ್ಘ ಸಂಧಿ. ರವೀಂದ್ರ ಬಿಡಿಸಿ. ರವಿ ಪ್ಲಸ್ ಇಂದ್ರ. ರವಿ ಯಾವ ಸ್ವರ ಬರುತ್ತೆ? ಈ ಬರುತ್ತೆ. ಇಂದ್ರ ಈನೆ ಬರುತ್ತೆ. ಹೀಗೆ ಈನೆ ಬಂದಿದೆ ಅಂದರೆ ಅದು ಕೂಡ ಸವರ್ಣಾಕ್ಷರ ತಾನೆ. ಗುರುಪದೇಶ. ಗುರು ಪ್ಲಸ್ ಉಪದೇಶ. ಗುರು ಯಾವ ಸ್ವರ ಬಂತು? ರು. ಹೂ ಬಂತಲ್ಲ, ಗುರು ಹೂ ಬಂತು. ಮೊದಲನೇ ಅಕ್ಷರ ಹೂ, ಇದು ಕೂಡ ಸವರ್ಣಾಕ್ಷರನೇ. ಸಭಾಂಗಣ. ಸಭಾ ಪ್ಲಸ್ ಅಂಗಣ. ಸಭಾ ಇಲ್ಲಿ ಯಾವ ಸ್ವರ ಬಂತು? ಆ ಬಂತು. ಇಲ್ಲಿ ಮೊದಲನೇ ಅಕ್ಷರ ನಾವು ಆ ತಗೋಬೇಕು. ಇವೆರಡು ಕೂಡ ಸವರ್ಣ ಅಕ್ಷರಗಳೇ, ಅದರಿಂದ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟು ದೇವಾಲಯ ಬಿಡಿಸಿ. ದೇವ ಪ್ಲಸ್ ಆಲಯ. ದೇವಾ ಆ ಬಂತ, ಇಲ್ಲಿ ಆನೆ ಬಂತು. ಅಂದರೆ ಸವರ್ಣಾಕ್ಷರ ಬಿಟ್ಟು ಬೇರೆ ಯಾವುದೇ ಅಕ್ಷರ ಬರಬಾರ್ದು. ನೋಡಿ, ಗುಣಸಂಧಿಲಿ ನಾವು ಯಾವ ರೀತಿ ಆಕಾರಕ್ಕೆ ಈಕಾರ ಬಂತು, ಏಕಾರ ಆಯಿತು, ಆಕಾರಕ್ಕೆ ಊಕಾರ ಬಂತು, ಓಕಾರ ಬಂತು, ಆಕಾರಕ್ಕೆ ರೂಕಾರ ಬಂತು, ಅರ್ಕಾರ ಆದೇಶ ಆಗಿತ್ತಲ್ವ, ಆ ಥರ ಅಕ್ಷರ ಇಲ್ಲೆಲ್ಲೂ ಬರೋದಿಲ್ಲ. ಇಲ್ಲಿಗೆ ಹಾಗೆ ಆನೆ ಬರುತ್ತೆ, ಹೀಗೆ ಈನೆ ಬರುತ್ತೆ, ಹೂಗೆ ಹೂನೆ ಬರುತ್ತೆ. ರವೀಶ ಬಿಡಿಸಿ. ರವಿ ಪ್ಲಸ್ ಈಶ. ರವಿ ಯಾವ ಸ್ವರ ಬಂತು? ರವಿ ಈಶ. ಎರಡನೇ ಈ ಬಂತು. ಅರ್ಥ ಆಗ್ತದಲ್ಲ? ವಧೂಪೇತ ಬಿಡಿಸಿ. ವಧು ವಧು ಪ್ಲಸ್ ಉಪೇತ. ವಧು ಯಾವ ಅಕ್ಷರ ಬಂತು? ಹೂ ಬಂತು. ಇಲ್ಲಿ ಹೂನೆ ಬಂತು. ಎರಡು ಕೂಡ ಸವರ್ಣಾಕ್ಷರಗಳು. ಸುರಾಸುರ. ಸುರ ಪ್ಲಸ್ ಅಸುರ. ಸುರ ಯಾವ ಸ್ವರ? ಸುರ ಆ ಬಂತ ಪ್ಲಸ್ ಅಸುರ ಆ ಬಂತು. ಸುರಾಸುರ. ಮಹಾತ್ಮ ಬಿಡಿಸಿ. ಮಹಾತ್ಮ ಮಹಾ ಪ್ಲಸ್ ಆತ್ಮ. ಗಿರೀಶ ಬಿಡಿಸಿದಾಗ ಗಿರಿ ಪ್ಲಸ್ ಈಶ. ಗಿರಿ ಯಾವ ಸ್ವರ ಬಂತು? ಈ ಪ್ಲಸ್ ಉತ್ತರ ಪದದಲ್ಲಿ ಅಲ್ಲೂ ಕೂಡ ಈ. ಅಂದರೆ ಸವರ್ಣ ದೀರ್ಘ ಸಂಧಿ ಅಂದರೆ ಅ ಇ ಉ. ಈ 6 ಅಕ್ಷರಗಳಿಗೆ ಅದೇ ಜಾತಿಯ ಅಕ್ಷರಗಳು ಪರವಾದಾಗ ನಾವು
ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಒಟ್ಟಾರೆ ಇವತ್ತು ಗುಣಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿ ಕಲ್ತ್ಕೊಂಡ್ರಿ ಕಷ್ಟ ಆಗಲ್ಲ ನಿಮಗೆ ಅಂತ ಅಂದ್ಕೋತೀನಿ. ಇನ್ಯಾವುದಾದ್ರು ಪದಗಳು ಗೊತ್ತಾಗಲಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಡಿಸೋಣ. ನಂತರ ಈ ವಿಡಿಯೋ ಇಷ್ಟ ಆಯಿತು, ನಿಮಗೆ ಉಪಯೋಗ ಆಯಿತು ಅಂತ ಅನ್ನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಂತ ಕೇಳ್ತಾ ಧನ್ಯವಾದಗಳು.